ಬಳ್ಳಾರಿಯಲ್ಲೂ ಆರ್ಸಿಬಿ ಗೆಲ್ಲಲಿ ಅಂತ ವಿಶೇಷ ಹರಕೆಯನ್ನ ಹೊತ್ತಿದ್ದಾರೆ. ವಿರಾಟ್ ಕೊಹ್ಲಿಯ ಅಭಿಮಾನಿಯಿಂದ ಪಾದಯಾತ್ರೆ ಶುರುವಾಗಿದೆ. ಬಳ್ಳಾರಿ ದುರ್ಗಮ್ಮ ದೇಗುಲದಿಂದ ಅಂಜನಾದ್ರಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಎಂಥಿಂಥ ಅಭಿಮಾನಿಗಳಿದ್ದಾರೆ ಆರ್ಸಿಬಿ. ಇದು ಯಾವ ತಂಡಕ್ಕೂ ಕೂಡ ಇಂತಹ ಹಾರ್ಡ್ ಕೋರ್ ಫ್ಯಾನ್ಸ್ ಅನ್ನ ನಾವು ಇತಿಹಾಸದಲ್ಲಿ ಕಂಡಿಲ್ಲ. ಪಾದಯಾತ್ರೆ ಮಾಡ್ತಿದ್ದಾರೆ, ಏನೇನೋ ಅವ್ರದೇ ಆದಂತಹ ಹರಕೆಗಳನ್ನು ಕಟ್ಕೊಳ್ತಾರೆ. 18 ವರ್ಷಗಳಿಂದ ಆರ್ಸಿಬಿ IPL ಟ್ರೋಫಿ ಗೆದ್ದಿಲ್ಲ. ಈ ಸಲ ಕಪ್ ಖಂಡಿತ ಗೆಲ್ಲಬೇಕು ಅಂತ ದೇವರಲ್ಲಿ ಹರಕೆ ಹೊತ್ತಿದ್ದಾರೆ. ಕೊಹ್ಲಿ ಅಭಿಮಾನಿ ಗಣೇಶ್ ಅಂತ ಹೇಳಿ ದೇವರಲ್ಲಿ ಹರಕೆ ಹೊತ್ತಿದ್ದಾರೆ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕುಡ್ತೀನಿ ಒಬ್ರು RCB ಫ್ಯಾನ್ ಸಿಕ್ಕಿದ್ರೆ ಅವ್ರು ನೋಡಿ ಏನ್ ಹೇಳ್ತಾರೆ ನೋಡೋಣ. ಹೈವೇ ರೋಡ್ ಅಲ್ಲಿ ಲಾರಿ ಒಬ್ರು RCB ಫ್ಯಾನ್ ಸಿಕ್ಕಿದ್ರೆ ಅವ್ರು ನೋಡಿ ಏನ್ ಹೇಳ್ತಾರೆ ನೋಡೋಣ. ಹೈವೇ ರೋಡ್ ಅಲ್ಲಿ ಲಾರಿಗಳು ಬಸ್ಗಳು ಬರ್ತಿರ್ತಾವ ಅಂತ ಹೇಳಿ ಸೊ ನಾನು ಹೈವೇ ರೋಡ್ ಅಂಜನಾದ್ರಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ನಾನು RCB ಈ ಸಲ ಕಪ್ ಹೊಡಿಬೇಕಂತೇಳಿ ನಮ್ಮ ಬಳ್ಳಾರಿ ಕನಕದುರ್ಗ ಮೂಡಿಯಿಂದ ಹನುಮಂತ ಜನ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ 6 ಗಂಟೆ ಅಂತ ಹೇಳಿದೆ. ಸೊ 6 ಗಂಟೆ ಆಗಿದೆ. ಗುರು, ನಾನು ಸ್ಲಿಪ್ಪರ್ ಇಲ್ಲದಂಗೆ ಪಾದಯಾತ್ರೆ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಸಲ ಕಪ್ ನಮ್ಮದೇ. ಜೈ RCB. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ನಾನು RCB ಈ ಸಲ ಕಪ್ ಹೊಡಿಬೇಕಂತೇಳಿ ನಮ್ಮ ಬಳ್ಳಾರಿ ಕನಕದುರ್ಗ ಮೂಡಿಯಿಂದ ಹನುಮಂತ ಜನ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ 6 ಗಂಟೆ ಅಂತ ಹೇಳಿದೆ. ಸೊ 6 ಗಂಟೆ ಆಗಿದೆ. ಗುರು, ನಾನು ಸ್ಲಿಪ್ಪರ್ ಇಲ್ಲದಂಗೆ ಪಾದಯಾತ್ರೆ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಸಲ ಕಪ್ ನಮ್ಮದೇ. ಜೈ RCB. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ನಾನು